ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ಸೇವಿಸಲೇಬಾರದಂತಹ 4 ಫುಡ್ ಐಟಮ್ಸ್ಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಹೈಪೋಥೈರಾಯ್ಡಿಸಮ್ ಕೇಸಸ್ಸಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಹೋಗುತ್ತೆ. ಹೇರ್ ಫಾಲ್ ಇರಬಹುದು, ವೆಯ್ಟ್ ಗೇನ್ ಇರಬಹುದು, ಕಾನ್ಸ್ಟಿಪೇಷನ್ ಇರಬಹುದು, ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟೀಸ್ ಇರಬಹುದು, ಮೂಡ್ ಸ್ವಿಂಗ್ಸ್ ಇರಬಹುದು, ಡ್ರೌಸಿನೆಸ್ ಇರಬಹುದು. ಹೀಗೆ ನಾನಾ ವಿಧವಾದ ಸಿಂಪ್ಟಮ್ಸ್ಗಳನ್ನು ಅವರಲ್ಲಿ ಕಾಣ್ತಾ ಹೋಗ್ಬೋದು. ಇಲ್ಲಿ ಆ್ಯಂಟಿಬಾಡಿಗಳ ಹೆಚ್ಚಳ ಆಗೋದ್ರಿಂದಾಗಿ ಈ ಒಂದು ಎಲ್ಲ ಸಿಂಪ್ಟಮ್ಸು ನಮ್ಮಲ್ಲಿ ಕಾಣ್ತಾ ಹೋಗುತ್ತೆ. ನಾನೀಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಥೈರಾಯ್ಡ್ ಪೇಷಂಟ್ಸ್, ಸ್ಪೆಷಲಿ ಥೈರಾಯ್ಡಿಸಮ್ ಇರುವಂತಹ ಪೇಷಂಟ್ಸು ಯಾವ ಬ್ಲಡ್ ಟೆಸ್ಟನ್ನು ಮಾಡಬೇಕು ಅನ್ನೋವಂಥದ್ದನ್ನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಅದನ್ನು ಸಹ ನೀವು ನೋಡ್ಕೊಂಡು ಬರಬಹುದು. ಹಾಗಾದರೆ ಇವತ್ತಿನ ಈ ವಿಡಿಯೋದ ವಿವರಣೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಆ 4 ಆಹಾರ ಪದಾರ್ಥಗಳಲ್ಲಿ ಮೊದಲನೇದು ಅಂತಂದರೆ ಅದು ಸೋಯಾ ಮತ್ತು ಸೋಯಾ ಪ್ರಾಡಕ್ಟ್ಸ್ಗಳನ್ನ ಕನ್ಸ್ಯೂಮ್ ಅತಿಯಾಗಿ ಹೆಚ್ಚು ಮಾಡ್ತಾ ಇರೋದ್ರಿಂದ ಅವು ನಮ್ಮಲ್ಲಿ ಆ್ಯಂಟಿಬಾಡಿಗಳ ಹೆಚ್ಚಳಕ್ಕೆ ಕಾರಣ ಆಗ್ತಾ ಇದೆ. ಸ್ಪೆಷಲಿ TPO ಆ್ಯಂಟಿಬಾಡಿ ಅಂತ ನಾವೇನು ಹೇಳ್ತೀವಿ, ಆ್ಯಂಟಿ ಥೈರೋಪೆರಾಕ್ಸಿಡೇಸ್ ಆ್ಯಂಟಿಬಾಡಿ ಅಂತ. ಈ ಒಂದು TPO ಆ್ಯಂಟಿಬಾಡಿಯನ್ನು ಹೆಚ್ಚು ಮಾಡುತ್ತೆ ಸೋಯಾ ಅಂತ ಹೇಳಿ ಸೈಂಟಿಫಿಕಲಿ ಇದು ಪ್ರೂವ್ ಆಗಿರೋವಂಥ ಒಂದು ಫ್ಯಾಕ್ಟ್. ಹಾಗಾಗಿ ಸೋಯಾ ಮತ್ತು ಸೋಯಾದ ಪ್ರಾಡಕ್ಟ್ಸ್ಗಳು, ಅದು ಸೋಯಾ ಚಂಕ್ಸ್ ಇರ್ಬೋದು ಅಥವಾ ಸೋಯಾದಿಂದ ಮಾಡಿರುವಂಥ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ಅವುಗಳನ್ನು ಆದಷ್ಟು ಆ ಸೇವನೆಯನ್ನು ನಿಲ್ಲಿಸಬೇಕು. ಸೋಯಾವನ್ನು ಮುಟ್ಲೇಬಾರ್ದು. ಇಂತಹ ಒಂದು ಆಹಾರವನ್ನು ಸೇವಿಸದೇ ಇರೋದ್ರಿಂದ ಆ್ಯಂಟಿಬಾಡಿಯ ಒಂದು ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ಹೈಪೋಥೈರಾಯ್ಡಿಸಮ್ ಕೇಸಸ್ ಯಾರ್ಯಾರಿಗಿದೆ ಅವರೆಲ್ಲ ಆದಷ್ಟು ಸೋಯಾ ಪ್ರಾಡಕ್ಟ್ಸ್ಗಳಿಂದ ಅಥವಾ ಸೋಯಾದಿಂದ ದೂರವಿರಿ, ಅದನ್ನು ಸೇವಿಸಬೇಡಿ ಅನ್ನುವಂಥದ್ದು ನನ್ನ ಸಲಹೆ ಆಗಿದೆ. ಅದ್ರ ಜೊತೆಗೇನೆ 2ನೇ ಆಹಾರ ಪದಾರ್ಥ ಯಾವುದಪ್ಪ ಅಂತ ಕೇಳಿದರೆ ವೀಟ್ ಅಥವಾ ಗೋಧಿ ಅಂತ ನಾವು ಹೇಳ್ತೀವಲ್ಲ ಅದು. 3ನೇದು ಹಾಲು. ಈ 2ನ್ನು ನಾನು ಒಟ್ಟಿಗೆ ತೊಗೊಂಡು ಹೋಗೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಕೇಳಿದರೆ ಈ ಗೋಧಿ ಮತ್ತು ಹಾಲು ಈಗ ತುಂಬ ಹಳೆಯ ಒಂದು 100 years ಅಥವಾ ಒಂದು 80-100 ವರ್ಷಗಳ ಮುಂಚೆ ನಾವು ನೋಡಿದ್ರೆ ಆವಾಗಲೂ ನಾವು ಗೋಧಿಯನ್ನು ಉಪಯೋಗಿಸ್ತಾ ಇದ್ವಿ ಅಲ್ವಾ. ಆದರೆ ಆವಾಗ ಇಂತಹ ಸಮಸ್ಯೆಗಳು ಯಾವುದೂ ಇರಲಿಲ್ಲ. ಬಟ್ ಈಗ ಯಾಕೆ, ಈಗೊಂದು 30-40 ವರ್ಷಗಳಿಂದ ನಾವು ಗ್ಲೂಟನ್ ಅನ್ನೋವಂಥ ಒಂದು ವರ್ಡನ್ನು ಕೇಳ್ತಾ ಇದ್ದೀವಿ. ಆ ಗ್ಲೂಟನ್ ನಮ್ಮ ಗಟ್ ಹೆಲ್ತನ್ನು ಹಾಳು ಮಾಡುತ್ತೆ ಅಂತ ಹೇಳಿ ನಾವೆಲ್ಲ ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ ಅಲ್ವಾ. ಹಾಗೆ ಆಗೋದು ಸಹ ಎಷ್ಟೊಂದು ಪೇಷಂಟ್ಸಿಗೆ ಗ್ಲೂಟನ್ ಅಲರ್ಜಿ ಅಥವಾ ಇಂಟಾಲರೆನ್ಸ್ ಇರೋವಂಥದ್ದು. ಹಾಗಾದರೆ ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದರೆ, ಇವಾಗ ಬಳಸುವಂತಹ ವೀಟ್ ಅಥವಾ ಗೋಧಿ ಏನಿದೆ ಅದು ಹೈಬ್ರಿಡ್ ವೆರೈಟಿ ಗೋಧಿ ಆಗಿರೋದ್ರಿಂದ ಅಥವಾ GMO ಅಂತ ಹೇಳ್ತೀವಿ ನಾವು, ಜೆನೆಟಿಕಲಿ ಮಾಡಿಫೈಡ್ ಗೋಧಿ ಆಗಿರೋದ್ರಿಂದ ಅದು ನಮ್ಮ ಶರೀರವನ್ನು ಪ್ರವೇಶಿಸಿದಾಗ, ನಾವು ಆಹಾರದಲ್ಲಿ ಅದನ್ನು ಸೇವಿಸಿದಾಗ ನಮ್ಮ ಗಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ತಗೊಳ್ಳೋದಿಲ್ಲ, ತುಂಬ ರಿಯಾಕ್ಟ್ ಮಾಡಿಬಿಡತ್ತೆ. ಅದರಿಂದಾಗಿ ನಮ್ಮ ಕರುಳಿನ ಆರೋಗ್ಯ ಕೂಡ ಹಾಳಾಗತ್ತೆ. ಈ ಒಂದು ಕರುಳಿನ ಆರೋಗ್ಯ ಹಾಳಾಗೋದ್ರಿಂದಲೂ ಸಹ ನಮ್ಮಲ್ಲಿ ಆ್ಯಂಟಿಬಾಡಿಯ ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ. ಸ್ಪೆಷಲಿ ಥೈರಾಯ್ಡ್ ಆ್ಯಂಟಿಬಾಡಿಯ ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಗ್ಲೂಟನ್ ಅಂಶ ಇರುವಂತಹ ಜೆನೆಟಿಕಲಿ ಮಾಡಿಫೈಡ್ ಗೋಧಿಯನ್ನು ಉಪಯೋಗಿಸಿ ನಾವು ತಯಾರು ಮಾಡಿದಂತಹ ಎಲ್ಲ ಆಹಾರ ಪದಾರ್ಥಗಳಿಂದ ಆದಷ್ಟು ದೂರ ಇದ್ದರೆ ಈ ಒಂದು ಥೈರಾಯ್ಡ್ ಆ್ಯಂಟಿಬಾಡಿಯನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೇನೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳು. ಇವಾಗ ನಾವೇನು ಉಪಯೋಗಿಸ್ತೀವಿ ಹಾಲು, ಅದು ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂತ ಕೇಳಿದರೆ ಆ ಹಸುವನ್ನು ಕಾಡಿಗೋ ಅಥವಾ ಗುಡ್ಡ ಬೆಟ್ಟಗಳಿಗೋ ಬಿಟ್ಬಿಡ್ತಾ ಇದ್ರು. ಅವು ಚೆನ್ನಾಗಿ ಹುಲ್ಲನ್ನು ಮೆಂದುಕೊಂಡು ಬಂದು ಹಾಲನ್ನು ಕೊಡ್ತಾ ಇತ್ತು. ಆ ಹಾಲಿಗೂ ಒಂದು ಟೈಮ್ ಪೀರಿಯಡ್ ಅಂತ ಇತ್ತು. ಅದು ಗರ್ಭಧಾರಣೆಯನ್ನು ಮಾಡಿ ಕರುವನ್ನು ಹಾಕಿ ಒಂದು ಸ್ವಲ್ಪ ತಿಂಗಳುಗಳೋ ವರ್ಷನೋ ಅದು ಹಾಲು ಕೊಡ್ತಾ ಇತ್ತು. ಆಮೇಲೆ ಅದು ಬತ್ತಿಸ್ಕೊಳ್ಳೋದು ಅಂತ ನಾವು ಹೇಳ್ತೀವಿ, ಅಂದರೆ ಸ್ಟಾಪ್ ಮಾಡ್ತಾ ಇತ್ತು ಹಾಲು ಕೊಡೋದನ್ನು ಅಲ್ವಾ. ಅದಕ್ಕೊಂದು ಟೈಮ್ ಪೀರಿಯಡ್ ಅಂತ ಇತ್ತು. ಆದರೆ ಇವಾಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಎಲ್ರಿಗೂ ಹಾಲನ್ನು ಸಪ್ಲೈ ಮಾಡೋವಂತಹ ಒಂದು ಪರಿಸ್ಥಿತಿ ಎದುರಾಗಿರೋದ್ರಿಂದ ಏನು ಮಾಡ್ತಾರೆ ಅಂತ ಕೇಳಿದರೆ ಈ ಹೈಬ್ರಿಡ್ ಕೌಗಳಿಗೆ ಒಂದು ಗ್ರೋತ್ ಹಾರ್ಮೋನನ್ನು ಇಂಜೆಕ್ಟ್ ಮಾಡೋದು, ಇದರಿಂದಾಗಿ
ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಆಗಿರೋದು. ಅದೇ ಒಂದು ಹಾಲನ್ನು ಎಲ್ಲರೂ ಕನ್ಸ್ಯೂಮ್ ಮಾಡೋದ್ರಿಂದಾಗಿ, ಮತ್ತು ಮಕ್ಕಳಿಗೂ ಕೂಡ ಹಾಲು ಕಂಪ್ಲೀಟ್ ಮೀಲ್ ಅಂತ ಎಲ್ಲರೂ ಹೇಳ್ತೇವೆ ಅಲ್ವಾ. ಸೊ ಇಂಥದ್ದೇ ಒಂದು ಹಾಲನ್ನು ನಾವು ಮಕ್ಕಳಿಗೆ ಸಹ ಸೇವನೆಗೆ ಕೊಡೋದ್ರಿಂದಾಗಿ ಈ ಒಂದು ಏನು ಕೆಮಿಕಲ್ಸ್ಗಳು ನಮ್ಮಲ್ಲಿ ಅಥವಾ ಹಾರ್ಮೋನ್ಗಳು ನಮ್ಮಲ್ಲಿ ಶೇಖರಣೆಯಾಗಿ ಈ ಆ್ಯಂಟಿಬಾಡಿಗಳ ಉತ್ಪಾದನೆಗೆ ಅವು ಸಹಾಯವನ್ನು ಮಾಡ್ತವೆ ಅಥವಾ ಪ್ರೇರೇಪಣೆಯನ್ನು ಕೊಟ್ಬಿಡ್ತವೆ. ಹಾಗಾಗಿ ಆ್ಯಂಟಿಬಾಡಿಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅದರಿಂದಾಗಿ ಪುನಃ ಥೈರಾಯ್ಡ್ ಪೇಷಂಟ್ಸಲ್ಲಿ ಈ ಹೈಪೋಥೈರಾಯ್ಡಿಸಮ್ ಕೇಸಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ಗೋಧಿ ಮತ್ತು ಹಾಲು ಈ ಎರಡು ಉತ್ಪನ್ನಗಳನ್ನು ಸಹ ಆದಷ್ಟು ನಾವು ಬಳಕೆಯನ್ನು ಕಡಿಮೆ ಮಾಡ್ತಾ ಹೋಗಬೇಕು, ನಿಲ್ಲಿಸ್ತಾ ಹೋಗಬೇಕು. ಓನ್ಲಿ ಏನು ಹೈಪೋಥೈರಾಯ್ಡಿಸಮ್ ಕೇಸಸ್ಗಳಲ್ಲಿ ಮಾತ್ರ ಎಲ್ಲರೂ ಗೋಧಿಯನ್ನು ನಿಷೇಧಿಸಬೇಕು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಆದರೆ ಹೈಪೋಥೈರಾಯ್ಡಿಸಮ್ ಯಾರ್ಯಾರಿಗಿದೆ ಅವರ ಗಟ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ರಿಯಾಕ್ಟ್ ಮಾಡುತ್ತೆ. ಅಂಥವರಲ್ಲಿ ಈ ಗೋಧಿಯ ಸೇವನೆಯನ್ನು, ಹಾಲಿನ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿದರೆ ಅಥವಾ ನಿಲ್ಲಿಸಿಬಿಟ್ರೆ ಅವರ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯವಾಗುತ್ತೆ. ಹಾಗೆಯೇ 4ನೇದು ಅಂತಂದರೆ ಅದು ಕ್ರೂಸಿಫೆರಸ್ ವೆಜಿಟೇಬಲ್ಸ್. ಇದೊಂಥರ ಕಾಂಟ್ರವರ್ಸಿ ಮ್ಯಾಟರ್. ಯಾಕಂತಂದರೆ ಕೆಲವರು ಹೇಳ್ತಾರೆ ಕ್ರೂಸಿಫೆರಸ್ ವೆಜಿಟೇಬಲ್ಸನ್ನು ತಗೊಳ್ಬಹುದು, ಏನೂ ಸಮಸ್ಯೆ ಇಲ್ಲ ಅಂತ. ಕೆಲವರು ಹೇಳ್ತಾರೆ ಕ್ರೂಸಿಫೆರಸ್ ವೆಜಿಟೇಬಲ್ಸನ್ನು ಮುಟ್ಲೇಬಾರ್ದು ಅಂಥೇಳಿ. ಹಾಗಾದರೆ ಯಾವ್ದು ಸತ್ಯ ಅಂತ ಕೇಳಿದರೆ, ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತಂದರೆ ಈಗ ಕ್ಯಾಬೇಜ್, ಕೇಲ್, ಬ್ರೋಕೋಲಿ, ಕಾಲಿಫ್ಲವರ್ ಈ ಥರ ಎಲ್ಲ ಏನು ಒಂದು ವೆಜಿಟೇಬಲ್ಸ್ ಇದೆ, ಸೊಪ್ಪು ತರಕಾರಿಗಳಿದೆ. ಅವುಗಳನ್ನು ಹಸಿಯಾಗಿ ಸೇವನೆ ಮಾಡಿದರೆ ಮಾತ್ರ ಹೈಪೋಥೈರಾಯ್ಡಿಸಮ್ ಕೇಸಸ್ಸಲ್ಲಿ ಅಥವಾ ಥೈರಾಯ್ಡ್ ಕೇಸಸ್ಸಲ್ಲಿ ಅವು ಸಮಸ್ಯೆಯನ್ನು ಮಾಡ್ತವೆ. ಅದೇ ಈ ಆಹಾರ ಪದಾರ್ಥಗಳನ್ನು ಬೇಯಿಸಿದರೆ ಅದರಲ್ಲಿರುವಂತಹ ಗ್ವೈಟ್ರೋಜೆನಿಕ್ ಕಂಟೆಂಟ್ ಏನಿದೆ ಅದು ಕಡಿಮೆ ಆಗತ್ತೆ. ಆವಾಗ ನಾವು ಅದು ಸೇವನೆಗೆ ಯೋಗ್ಯ. ಈವನ್ ಹೈಪೋಥೈರಾಯ್ಡಿಸಮ್ ಕೇಸಸ್ನವರು ಈ ಕ್ರೂಸಿಫೆರಸ್ ವೆಜಿಟೇಬಲ್ಸನ್ನು ಬೇಯಿಸಿ ತಿನ್ನೋದು ಉತ್ತಮ. ತಿನ್ನಬಹುದು, ಸೇವನೆಯನ್ನು ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಆದರೆ ಹಸಿಯಾಗಿ ತಿಂದರೆ ಅದು ಅಯೋಡಿನ್ ಅಬ್ಸಾರ್ಪ್ಷನನ್ನು ಕಡಿಮೆ ಮಾಡುತ್ತೆ. ಅದರಿಂದಾಗಿ ಕೂಡ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಜಾಸ್ತಿ ಆಗುತ್ತೆ, ಹೈಪೋಥೈರಾಯ್ಡಿಸಮ್ ಕೇಸಸ್ ಜಾಸ್ತಿ ಆಗುತ್ತೆ ಅಂತ ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಹಳೆ ವಿಡಿಯೋದಲ್ಲಿ ಅಲ್ವಾ. ಹಾಗಾಗಿ ಈ ಒಂದು ಕ್ರೂಸಿಫೆರಸ್ ವೆಜಿಟೇಬಲ್ಸನ್ನು ಹಸಿಯಾಗಿ ತಿನ್ನೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಬೇಕು. ಬೇಯಿಸಿ ತಿಂದರೆ ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಈ ಎಲ್ಲ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನೀವು ಫಾಲೋ ಮಾಡೋದ್ರಿಂದಾಗಿ ನಿಮ್ಮ ಒಂದು ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಹೈಪೋಥೈರಾಯ್ಡಿಸಮ್ ಏನು ಸಮಸ್ಯೆ ಉದ್ಭವ ಆಗಿದೆ ನಿಮ್ಮಲ್ಲಿ, ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು, ಅದನ್ನು ನಿವಾರಣೆಯನ್ನು ಮಾಡ್ಕೊಳ್ಬೋದು. ಅದರಿಂದಾಗಿ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನಿದೆ, ಕೂದಲು ಉದುರೋದು, ವೆಯ್ಟ್ ಗೇನ್ ಆಗೋದು, ಮೂಡ್ ಸ್ವಿಂಗ್ ಆಗೋದು, ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟೀಸ್ ಆಗೋದು, ಅದನ್ನು ಸಹ ನಾವು ಕಡಿಮೆಯನ್ನು ಮಾಡ್ಕೊಳ್ಬಹುದು, ನಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬಹುದು ಅಲ್ವಾ. ಹಾಗಾಗಿ ಈ ಎಲ್ಲ ಒಂದು ಏನು ಹೇಳಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ, ಈ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮೊಂದಿಗೆ ಇನ್ನಷ್ಟು ಇಂತಹ ಮಾಹಿತಿಪೂರ್ಣ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ, ಸದಾ ನಗ್ನಗ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು.